So I guess ಪ್ಲಾಸ್ಟಿಕ್ ಮೋಸ್ಟ್ಲಿ ನಾವು ಪ್ಲಾಸ್ಟಿಕ್ ಪಾಲಿಮರ್ ಇದ್ರ ಮೇಲೆ ವರ್ಕ್ ಮಾಡ್ತಾ ಇರೋದಕ್ಕೆ. ಸೊ ಲಾಸ್ಟ್ ಇಯರಿಂದ ನಾವು ಒಂದು ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ್ವಿ, ಓಷನ್ ಕ್ಲೀನಿಂಗ್ ಪ್ಲಾಸ್ಟಿಕ್. ಸೊ ಸಮುದ್ರದಲ್ಲಾಗಲಿ ಯಾವುದೇ ಲೇಕಲ್ಲಾಗಲಿ ಏನೇನು ಪ್ಲಾಸ್ಟಿಕ್ ವೇಸ್ಟ್ ಸಿಗುತ್ತೆ ಅದನ್ನು ಐಗಸ್ ಅವ್ರು ತೊಗೊಂಡು ಕಂಪ್ಲೀಟ್ ಸೈಕಲ್ ರೆಡಿ ಮಾಡ್ತಾರೆ. ಸೊ ಇಟ್ಸ್ ಲೈಕ್ ನಾವು ಎನ್ವೈರ್ಮೆಂಟಿಗೆ ಒಂದು ಇದನ್ನು ನಮ್ಮ ಕಡೆಯಿಂದ ಕಾಂಟ್ರಿಬ್ಯೂಷನ್ ಏನಿದೆ ಅದನ್ನು ನಾವು ಕೊಡ್ತಾ ಇದ್ದಾವೆ. ಸೊ ಕಂಪ್ಲೀಟ್ಲಿ ಇದರೊಳಗೆ 90% ಇಟ್ ಈಸ್ ಫ್ರಮ್ ವೇಸ್ಟ್ ಪ್ಲಾಸ್ಟಿಕ್ಕಿಂದ ಈ ಸೈಕಲ್ ರೆಡಿ ಮಾಡಿದ್ದು. ಯಾವುದೇ ರೀತಿ ಮೆಟಲ್ ಬರೀ ನಟ್ಟು ಒಂದು ಇದು ಬಿಟ್ಟು ಬಾಕಿದು ಯಾವುದೂ ಇದನ್ನು ಮಾಡಿಲ್ಲ. ಸೊ ನ್ಯೂ ಕಾನ್ಸೆಪ್ಟ್. ಸೊ ನಮ್ಮ ಟೀಮ್ ಅವ್ರು ನಿಮಗೆ ಸೈಕಲ್ ಒಂದು ಸಲ ರನ್ ಮಾಡಿದ್ದು ಮಾಡ್ತಾನೆ. ಸರ್ ಇನ್ನೂ ಅಂದರೆ ಪ್ರೊಡಕ್ಷನ್ ಇನ್ನೂ ಜಾಸ್ತಿ ಇದಾಗಿದ್ದಕ್ಕೆ ಸರ್ ಈಗ ಯುರೋಪಿಯನ್ ಮಾರ್ಕೆಟಲ್ಲಿ ಅಷ್ಟೇ ಬಿಟ್ಟಿದ್ದಕ್ಕೆ ಇದು 1 lakh ಇದೆ ಆಸ್ ಆಫ್ ನೌ. ಸೊ ಕಂಪ್ಲೀಟ್ಲಿ ಪ್ರೊಡಕ್ಷನಿಗೆ ಹೋದ್ಮೇಲೆ ಇಟ್ ವಿಲ್ ಕಮ್ ಡೌನ್ ಟು ಸಮ್ 30,000. ಸೊ ಇದು ಬರೀ ವೇಸ್ಟ್ ಪ್ಲಾಸ್ಟಿಕ್ ಅಷ್ಟೇ ಇದು ಮಾಡ್ತದೆ. ಅಂದರೆ ಈವನ್ ನಮ್ಮ ಮಟೀರಿಯಲ್ಲು ಏನು ಮಾಡ್ತೇವೆ ಅಂದರೆ ಯಾವ್ದಾದ್ರು ಕಸ್ಟಮರಿಗೆ ಕೊಟ್ಟಿರ್ತೇವೆ. ಅಂದರೆ ಈ ಪವರ್ ಪ್ಲಾಂಟಿಗೆಲ್ಲ 1 kilometer ಅಪ್ಲಿಕೇಶನ್ ಇರುತ್ತೆ. ಆಫ್ಟರ್ ಸಮ್ 7 years or 8 years ಅವ್ರು ಅದನ್ನು ವೇಸ್ಟ್ ಅಂದರೆ ಅದನ್ನು ಡಿಸ್ಕಾರ್ಡ್ ಮಾಡ್ತಾರೆ. ಸೊ ಅದನ್ನು ಎನ್ವೈರ್ಮೆಂಟಿಗೆ ಹಾಕೋದಕ್ಕಿಂತ ಅವ್ರು ವಾಪಸ್ ಐಗಸ್ಗೆ ಕಳಿಸ್ತಾರೆ. ಐಗಸ್ ಅವ್ರು ಅದಕ್ಕೆ ಆ್ಯಕ್ಚುಲಿ ಪೇ ಮಾಡ್ತಾರೆ ಮತ್ತೆ, ಲೈಕ್ ಫ್ರಾಕ್ಷನ್ ಆಫ್ ಅಮೌಂಟ್, ಲೈಕ್ ಸಮ್ 5%. ಈಗ ಅದು ಮಟೀರಿಯಲ್ ವರ್ತ್ ಆಫ್ 1 lakh ಮಟೀರಿಯಲ್ ಅವ್ರು ನಮ್ಗೆ ವಾಪಸ್ ಕೊಡ್ತಾ ಇದ್ದಾರೆ ಅಂತಂದರೆ ಅದರಲ್ಲಿ ಒಂದು 5,000 ಅವ್ರಿಗೆ ವಾಪಸ್ ಕೊಡ್ತಾರೆ. ಇದು ಮಾಡ್ತೇವೆ, ಅದನ್ನು ನಾವು ಪ್ರೊಡಕ್ಷನಿಗೆ ಕಳಿಸ್ತೇವೆ ಇದನ್ನು. ಐಗಸ್ ಜರ್ಮನಿಯ ಕಲೋನಾ ಮೂಲದ ಕುಟುಂಬ ನಡೆಸುವ ಕಂಪನಿಯು 31 ದೇಶಗಳಲ್ಲಿ ಇದೆ. ಇದು ಬಾಲ್ ವೇರಿಂಗ್ಗಳು, ರೋಬೋಟ್ ಡ್ರೈವ್ಗಳು, 3D ಪ್ರಿಂಟಿಂಗ್ಗಳು, ಇನ್ನು ಅನೇಕ ತಂತ್ರಜ್ಞಾನಯುತ ಪ್ರಾಡಕ್ಟ್ಗಳನ್ನು ಉತ್ಪಾದನೆ ಮಾಡುತ್ತೆ. ನೀವು ಆವಾಗಲೇ ನೋಡಿದ್ರಲ್ಲ ಸೈಕಲ್, ಈಗ ಪ್ಲಾಸ್ಟಿಕ್ಕಿಂದ ಅಂದರೆ ತ್ಯಾಜ್ಯವಾಗಿ ವೇಸ್ಟ್ ಆದಂಥ ಪ್ಲಾಸ್ಟಿಕ್ಕಿಂದ ಒಂದು ಸೈಕಲ್ನ ಸಹ ತಯಾರು ಮಾಡಿದೆ. ಸದ್ಯಕ್ಕೆ ಇದರ ಕಾಸ್ಟ್ ತುಂಬಾ ಕಾಸ್ಟ್ಲಿ ಇದೆ, ಅಂದರೆ 1 ಲಕ್ಷ ಇದೆ. ಅಂದರೆ 1 ಲಕ್ಷ ಯಾಕಪ್ಪ ಅಂದರೆ ಅದು ಜಸ್ಟ್ ಟೆಸ್ಟ್ಗೋಸ್ಕರ ತಯಾರು ಮಾಡಿರ್ತಕ್ಕಂಥದ್ದು. ಇದನ್ನು ಪ್ರೊಡಕ್ಷನ್ಗೆ ಬಂದಾಗ ಇದರ ಕಾಸ್ಟ್ 30,000 ಆಗುತ್ತಂತೆ. ಸೊ ಈ ಥರ ಒಂದು ಸೈಕಲ್ಗಳನ್ನ ತಯಾರು ಮಾಡಿದೆ. ಇದರಲ್ಲಿ
ಕಂಪ್ಲೀಟ್ಲಿ ಪ್ಲಾಸ್ಟಿಕ್ ಇಂದಾನೆ ಕೂಡಿರುತ್ತೆ. ಇದು ಯಾವುದೇ ರೀತಿ ಕಬ್ಬಿಣ ಇರೋದಿಲ್ಲ. ಆ ಬೋಲ್ಟ್ ಒಂದು ಬಿಟ್ರೆ ಯಾವುದು ಕಬ್ಬಿಣ ಮೆಟೀರಿಯಲ್ ಇರಲ್ಲ, ಕಂಪ್ಲೀಟ್ಲಿ ಪ್ಲಾಸ್ಟಿಕ್ ಇರುತ್ತೆ. ಎಲ್ಲ ಓಕೆ, ಇದೆಲ್ಲ ಯಾಕೆ ಅಂತ ಕೇಳ್ತೀರಾ? ಸೊ ಬೆಂಗಳೂರಿನಲ್ಲಿ ಬೂದಿಗೆರೆ ಬಳಿಯ ಮಂಡೂರಿನಲ್ಲಿ 2 ಎಕರೆ 92,000 ಚದರ ಅಡಿಯಲ್ಲಿ ಒಂದು ಹೊಸ ಉತ್ಪಾದಕ ಘಟಕವನ್ನು ಸ್ಥಾಪನೆ ಮಾಡಿದೆ. ಸೊ ಹೀಗೆ ಒಂದು ದೊಡ್ಡ ದೊಡ್ಡ ಕಂಪ್ನಿಗಳು ನಮ್ಮ ಬೆಂಗಳೂರಿನಲ್ಲಿ ಉತ್ಪಾದಕ ಘಟಕಗಳನ್ನು ಸ್ಥಾಪನೆ ಮಾಡೋದ್ರಿಂದ ನಮ್ಮ ಬೆಂಗಳೂರಿಗೆ ಅಂದರೆ ನಮ್ಮ ದೇಶಕ್ಕೆ ಆದಾಯ ಹೆಚ್ಚಾಗುತ್ತೆ. ಅದ್ರ ಜೊತೆಗೆ ಕಡಿಮೆ ದರ್ಜೆಯಲ್ಲಿ ಪ್ರಾಡಕ್ಟ್ಗಳು ಸಿಗುತ್ತೆ. ಇನ್ನು ಇದರಲ್ಲಿ ತಯಾರಿಸ್ತಕ್ಕಂಥ ಪ್ರಾಡಕ್ಟ್ಗಳು ನೀವು ನೋಡ್ಬೋದು. ಇದರಲ್ಲಿ ನಿಮಗೆ ತಯಾರಿಸ್ತಕ್ಕಂತಹ ಪ್ರಾಡಕ್ಟ್ಗಳನ್ನ ನೋಡ್ಬೋದು. ನಿಮಗೆ ಅನೇಕ ಇಂಡಸ್ಟ್ರಿಗಳಿಗೆ ಉಪಯೋಗ ಆಗುವಂತಹ ಪ್ರಾಡಕ್ಟ್ಗಳು ಸಹ ಇದೆ ಇದರಲ್ಲಿ. ಸೊ ನೋಡ್ತಾ ಹೋಗೋಣ. ಮೋಸ್ಟ್ಲಿ ಇದು ಬಂದು ಪವರ್ ಪ್ಲಾಂಟ್ಸ್ ಮತ್ತೆ ಲಾಂಗ್ ಟ್ರಾವೆಲ್ ಅಂತ ಹೇಳ್ತೇವೆ. ಪವರ್ ಪ್ಲಾಂಟ್ಸ್ ಅಲ್ಲಿ ಯೂಸ್ ಮಾಡುವಂಥದ್ದು ಕೋಲ್ ಒಂದು ಪ್ಲೇಸ್ ಇಂದ ಮತ್ತೊಂದು ಪ್ಲೇಸಿಗೆ ಪಿಕ್ ಮಾಡುವಂಥದ್ದು. ಆಲ್ಮೋಸ್ಟ್ ಇದು ಅಪ್ಲಿಕೇಶನ್ ಬಂದು 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರುತ್ತೆ. ಸೊ ಟ್ರಾವೆಲ್ ಲೆಂತ್ ಬಂದು 1 ಕಿಲೋಮೀಟರ್. ಸೊ ಇಂಟಿಗ್ರೇಟೆಡ್ ರೋಲರ್ ಇದು ಐಗಸ್ ಬಿಟ್ಟು ಮತ್ತೆ ಯಾರು ಇದು ಇಂಟರ್ನ್ಯಾಷನಲ್ ಅಲ್ಲಿ ಯಾರು ಮಾಡ್ತಾರೆ. ನಿಮ್ಗೆಲ್ಲ ಹೇಳ್ದಂಗೆ ಐಗಸ್ ಬಂದು ತುಂಬಾ ವೆರೈಟಿ ಆಫ್ ಇಂಡಸ್ಟ್ರೀಸ್ ಅಲ್ಲಿ ಇದೆ. ಸೊ ನಮ್ಮ ಡಿಜಿಟಲ್ ಇಂಜಿನಿಯರ್ಸ್ ಏನ್ ಮಾಡಿದಾರೆ ಅಂತಂದ್ರೆ ಯಾವುದೇ ರೀತಿ ಈವನ್ ಫ್ರಿಡ್ಜ್, ಕಾರ್ ಅಥವಾ ನೀವು ರೋಬೋಟ್ಸ್ ಏನೇ ನಿಮ್ಮ ಹತ್ರ ಕಾನ್ಸೆಪ್ಟ್ ಇದ್ರು, ಜಸ್ಟ್ ಟೇಕ್ ಅ ಫೋಟೋ ಅಂಡ್ ಎಲ್ಲೆಲ್ಲಿ ನಿಮ್ದು ಐಗಸ್ ಪ್ರಾಡಕ್ಟ್ಸ್ ಅದ್ರಲ್ಲಿ ಬರುತ್ತೆ, ಡೈರೆಕ್ಟ್ ಆಗಿ ನಿಮಗೆ ಆಪ್ ಅಲ್ಲಿ ಬಂದ್ಬಿಡುತ್ತೆ. ಸೊ ಕಸ್ಟಮರ್ಸಿಗೆ ಇಟ್ ಈಸ್ ವೆರಿ ಈಸಿ ಟು ಟೇಕ್ ಅ ಫೋಟೋ and all IGUS products can be there. He will show the demo. This is based on AI too. It's completely artificial intelligence. So this IGUS Go app anyone can download. Even you can download. This is available for Android phone and also iPhone. So you can download and then you will get this page. You can see this IGUS Go page, and then you have to and then you have to here you can see this camera thing. So you have to take picture. Just go to camera. And now I'm taking picture of this car. Okay. Now just click use photo, wait for some time, and this AI tool will try to recognize which part is that. Okay, so just wait. Now this, you can see this, we have recognized car 99.94. The moment it recognizes its car, then the system will tell you which all product you can use from IGUS. So for say in car, if ABS system is there, auto is there, this brake boosters are there, any, for example, car headlight, you can go inside car headlights, and then you can see which all IGUS product we are giving for this car headlights. And not only this, you can also calculate lifetime, like what life you will get if you're using IGUS product for this application. Very advanced technology. Stephen Moreno, International Group Development Director, Mark Ponskan, our ex-director and digital IGUS Digital Group Controller. ನನ್ನ ಹೆಸರು ಸಂತೋಷ್ ಅಂತ. ನಾನು IGUS ಡೈರೆಕ್ಟರ್ ಕಂಟ್ರಿ ಮ್ಯಾನೇಜರು. ದೀಪಕ್ ಪೋಲೋ ಮ್ಯಾನೇಜಿಂಗ್ ಡೈರೆಕ್ಟರ್ IGUS ಇಂಡಿಯಾ. ಇಂಡಿಯನ್ ಇಂಡಸ್ಟ್ರಿ ತುಂಬಾ ಚೆನ್ನಾಗಿರುತ್ತೆ, ಗ್ರೋತ್ ಆಗುತ್ತೆ ಇಲ್ಲಿದೆ. ನಮ್ದು ತುಂಬಾ ಖುಷಿ ಇಲ್ಲಿದೆ, ನಮ್ದು ಇನ್ವೆಸ್ಟ್ಮೆಂಟ್ ಇಲ್ಲಿದೆ. ಇದೇ ತರ ನಿಮ್ದೆಲ್ಲ ನೋಡಗಾಗುತ್ತೆ, ಅದಕ್ಕೋಸ್ಕರ ತುಂಬಾ ಖುಷಿ ಇದೆ ನಮ್ದು ಪ್ರಾಮಿಸ್ ಏನು, ಇಂಡಿಯನ್ ಇಂಡಸ್ಟ್ರಿ ಎಷ್ಟು ಗ್ರೋತ್ ಬಂದಿದ್ದಾನೋ ನಾವು ಅದೇ ಗ್ರೋತ್ ಸಪೋರ್ಟ್ ಮಾಡಬೇಕು. ಅದು ಸಪೋರ್ಟ್ ಮಾಡೋದಕ್ಕೆ ನಾ ಇಲ್ಲಿದೆ ಈ ನಮ್ದು ಜರ್ಮನ್ ಕೊಲೀಗ್ಸ್ ಅವರು ಇಲ್ಲಿದೆ ಇನ್ವೆಸ್ಟ್ ಮಾಡೋದಕ್ಕೆ ಫುಲ್ ರೆಡಿ ಇದೆ. ತುಂಬ ಖುಷಿ ಇದೆ. ನಮ್ಮದು ಇಲ್ಲಿದೆ 25 ಇಯರ್ಸ್ ಆಯ್ತು. 25 ಇಯರ್ಸ್ ಬಿಟ್ಟು ನಮ್ಮದು ಇಲ್ಲಿದೆ ಇಂಜೆಕ್ಷನ್ ಮೋಲ್ಡಿಂಗ್ ಸ್ಟಾರ್ಟ್ ಮಾಡ್ಬೋದು. ಅದಕ್ಕೋಸ್ಕರ ತುಂಬ ಖುಷಿ ಇದೆ. ಇದು ನಮ್ಮದು ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್, ಅದಕ್ಕೋಸ್ಕರ ನಮ್ಮದು ನೆಕ್ಸ್ಟ್ ಸ್ಟೆಪ್ ಆಗುತ್ತೆ. And we also look at having more people and developing our infrastructure. ನಮ್ಮದು ಇಲ್ಲಿದೆ ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಇಂಪ್ರೂವ್ ಮಾಡೋದಕ್ಕೆ ನಮ್ಮದು ಪ್ಲಾನ್ ಮಾಡಿದೆ. And we expect that we will be one of the best companies and good companies that people would want to work. ಇಲ್ಲಿದೆ ಯಾರು ಕೆಲಸ ಮಾಡಿದ್ರೆ ಅವ್ರದ್ದು ಖುಷಿ ಇರಬೇಕು, ನಮ್ಮದು ಕಸ್ಟಮರ್ದು ಅವ್ರು ಎಲ್ಲ ಪ್ರಾಬ್ಲಮ್ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಬೇಕು. ಇದೇ ಥರ ಯೋಚನೆ ಮಾಡಿ. What we are enjoying today, the opening of our new facility here in Bangalore to support our customers in India, is one of our big steps, but one of the first ones towards more extensive support to the Indian market. We see it's crucial as a group, a strategy to be very close to the Indian market. So at IGUS, we see the need to be a digital company. Why? Because we want to understand our customers better. We would like to serve them better, also with the increasing number of customers, to stay all the time as close as a one-to-one business. And this is our target in the digital transformation,
We offer a lot of digital tools already, but they will get smarter. We are using, of course, the technology in the market. We have a strong collaboration with Microsoft, and Microsoft is supporting us really strongly.